ಇತಿಹಾಸವನ್ನ ಅರಿಯದವನು ಇತಿಹಾಸವನ್ನ ಸೃಷ್ಟಿಸಲಾರ. ರಾಷ್ಟ್ರೀಯ ಹೀರೋಗಳು ಅಂದ್ರೆ ನಾವು ನಾರ್ತ್ ಇಂಡಿಯಾ ಕಡೆ ನೋಡ್ತೀವಿ. ಈಗ ಅರೆ ಏನಪ್ಪ ಇದು, ನಮ್ಮಲ್ಲಿ ಯಾರು ಇಲ್ವಾ? ಹಾಗಾದ್ರೆ ಇದಾರೆ. ಬಹಳ ಮುಂಚೆ ಈ ಮಹಾರಾಷ್ಟ್ರ, ನಾರ್ತ್ ಇಂಡಿಯಾ ಎಲ್ಲ ಇನ್ನು ಕಾಡ್ ಕಗ್ಗತ್ಲಲ್ಲಿ ಇದ್ದಂತ ಕಾಲದಲ್ಲಿ ನಮ್ಮ ಇಮ್ಮಡಿ ಪುಲಿಕೇಶಿಯ ಮೊಮ್ಮಗನಾದಂತ 2ನೇ ವಿಕ್ರಮಾದಿತ್ಯ ಬಾದಾಮಿಯಲ್ಲಿ ಕುತ್ಕೊಂಡು ಅಫ್ಘಾನಿಸ್ತಾನದವರೆಗೆ ಆಳ್ತಾ ಇದ್ದ. ಎಲ್ಲಿ ಬಾದಾಮಿ, ಎಲ್ಲಿ ಅಫ್ಘಾನಿಸ್ತಾನ? 150 ವರ್ಷಗಳ ಕಾಲ ನಮ್ಮ ಕನ್ನಡದ ದೊರೆಗಳೇ ಈ ಅರಬ್ರನ್ನ ತಡೆದವರು. 9ರಿಂದ 11ನೇ ಶತಮಾನದ ಮಧ್ಯದವರೆಗೆ. ಎಲ್ಲಾರು ಇತಿಹಾಸದಲ್ಲಿ ದಾಖಲಾಗಿದೆಯಾ? ಎಲ್ಲೂ ಇಲ್ಲ. ಸೊ ಇದನ್ನ ನಾವು ಅರ್ಥಕೋಬೇಕು. ಇಡೀ ಭಾರತವನ್ನೆಲ್ಲ ಬಗ್ಬಡಿತೀನಿ ಅಂತ ಹೇಳಿ ನಾನು ಇಡೀ ಭರತಖಂಡದ ಪತೇಶ್ವರ, ನಾನು ಭರತಖಂಡಕ್ಕೆ ಚಕ್ರವರ್ತಿ ಅಂತ ಮೆರೀತಾ ಇದ್ದಂಥ ಹರ್ಷವರ್ಧನನ್ನ ಇದೇ ಮಧ್ಯಪ್ರದೇಶದಲ್ಲಿ ಅವನನ್ನು ನರ್ಮದಾ ನದಿ ತೀರದಲ್ಲಿ ಅಡ್ಡಗಟ್ಟಿ 21 ದಿನಗಳ ಕಾಲ ಘೋರವಾದ ಯುದ್ಧವನ್ನು ಮಾಡಿ ಹರ್ಷವರ್ಧನನ್ನು ಸೋಲಿಸಿ, ಹರ್ಷವರ್ಧನ ಸೋಲೊಪ್ಕೊಂಡು ಇನ್ನು ಕೆಳಗಡೆ ಬರಲ್ಲಪ್ಪ ದಕ್ಷಿಣದವ್ರು, ನೀವು ಭಾಳ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಕೈ ಮುಗಿದು ದಕ್ಷಿಣಾಪತೇಶ್ವರ ಅಂತ ಬಿರುದು ತಕ್ಕೊಂಡವನು ಇದೇ ಇಮ್ಮಡಿ ಪುಲಿಕೇಶಿ. ಇದನ್ನು ನಾವು ಮರ್ತ್ಬಿಟ್ಟಿದ್ದೀವಿ. ಇದಕ್ಕೋಸ್ಕರ ನಾವು ಇತಿಹಾಸ ತಿಳ್ಕೋಬೇಕು. ನಾವು ಯಾರು, ನಮ್ಮ ಹಿಂದೆ ಏನಿದ್ ಲೆಗೆಸಿ, ಏನು ವೈಭವ ಇತ್ತು ನಮ್ಮ ಹಿಂದೆ, ಆ ಲೆಗೆಸಿ ನಾವು ತಿಳ್ಕೋಬೇಕು.